ನಮಸ್ಕಾರ. 10ನೇ ತರಗತಿಯ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಜಾಗತಿಕ ಸಂಸ್ಥೆಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿ ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂತಹ ಒಂದು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಇಲ್ಲಿ ನೋಡ್ಕೊಂಡು ಬರೋಣ. ಈ ಒಂದು ಪ್ರಶ್ನೆಗಳು ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಪರೀಕ್ಷೆಯಲ್ಲಿ ಕೇಳಿದಾಗ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿರ್ತದೆ. ಈ ಒಂದು ಜಾಗತಿಕ ಸಂಸ್ಥೆಗಳು ಅಧ್ಯಾಯ ಬಹಳ ಪ್ರಮುಖವಾಗಿರುವಂತಹ ಅಧ್ಯಾಯ ಆಗಿರುವಂತದ್ದು. ಒಂದು ಅಂಕಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು ಅಥವಾ ಇನ್ನಿತರ ಒಂದು ಅಂಕದಲ್ಲಿ ಉತ್ತರಿಸಬೇಕಾಗಿರುವಂತಹ ಪ್ರಶ್ನೆಗಳಿರ್ಬೋದು, ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದು. ಮೊದಲನೇ ಪ್ರಶ್ನೆ, ಹಸಿವೆಯಿಂದ ಜಾಗತಿಕ ಸಮುದಾಯವನ್ನು ವಿಮುಕ್ತಗೊಳಿಸುವ ಉದ್ದೇಶದಿಂದ ರಚನೆಗೊಂಡ ವಿಶ್ವಸಂಸ್ಥೆಯ ಸಂಘ ಸಂಸ್ಥೆ ಯಾವುದು ಅಂತ ಹೇಳಿದಾಗ ವಿಶ್ವಸಂಸ್ಥೆಯ ಸಂಘ ಸಂಸ್ಥೆ ಇರುವಂತದ್ದು ಆಹಾರ ಮತ್ತು ಕೃಷಿ ಸಂಸ್ಥೆ ಆಗಿರುವಂತದ್ದು. ಇನ್ನು ಎರಡನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯು ಮುಖ್ಯ ಕಚೇರಿ ಇರುವುದು. ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯ ಕಚೇರಿ ಜಿನಿವಾದಲ್ಲಿ ಇರುವಂತದ್ದಾಗಿದೆ. ಇನ್ನು ಮೂರನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವ ನಗರ ಅಥವಾ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಅಂದಾಗ ನ್ಯೂಯಾರ್ಕ್ ನಗರದಲ್ಲಿ ಇರುವಂತದ್ದಾಗಿದೆ. ಇನ್ನು ನಾಲ್ಕನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು ಅಂದಾಗ ಭದ್ರತಾ ಸಮಿತಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಹೇಳಿ ಕರೆಯಲಾಗುವಂತದ್ದು. ಐದನೇ ಪ್ರಶ್ನೆ, ನೊಬೆಲ್ ಪ್ರಶಸ್ತಿ ಪಡೆದಿರುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಯುನಿಸೆಫ್ ಆಗಿರುವಂತದ್ದು. ಇನ್ನು ಆರನೇ ಪ್ರಶ್ನೆ, ವಿಶ್ವಸಂಸ್ಥೆಯ ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಗಿತ್ತು ಅಂತ ಹೇಳಿದಾಗ ವಸಾಹತುಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳ ಮೇಲುಸ್ತುವಾರಿ ಮಾಡಲು ದತ್ತಿ ಸಮಿತಿ ಅಥವಾ ಟ್ರಸ್ಟಿಶಿಪ್ ಸ್ಥಾಪನೆ ಆಗಿರುವಂತದ್ದು ಆಗಿದೆ. ಇನ್ನು ಏಳನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ ಯಾವುದು ಅಂತ ಹೇಳಿದಾಗ ಹೇಗ್ ನಗರ ಆಗಿರುವಂತದ್ದು ಆಗಿದೆ. ಇನ್ನು ಒಂಬತ್ತನೇ ಪ್ರಶ್ನೆ ಇರುವಂತದ್ದು, ಲೀಗ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರ ಸಂಘ ಏಕೆ ವಿಫಲವಾಯಿತು ಅಂತ ಹೇಳಿದಾಗ ಲೀಗ್ ಆಫ್ ನೇಷನ್ ಅಥವಾ ರಾಷ್ಟ್ರ ಸಂಘ ವಿಫಲ ಆಗಿರುವಂತದ್ದು 1939ರಲ್ಲಿ ದ್ವಿತೀಯ ಮಹಾಯುದ್ಧ ಪ್ರಾರಂಭವಾಗಿದ್ದರಿಂದ ಇದು ವಿಫಲ ಆಗಿರುವಂತದ್ದಾಗಿದೆ. ಒಂಬತ್ತನೇ ಪ್ರಶ್ನೆ, ಎರಡನೇ ಮಹಾಯುದ್ಧದ ನಂತರ ಜಾಗತಿಕ ಶಾಂತಿಗಾಗಿ ಸ್ಥಾಪನೆಯಾದ ಸಂಸ್ಥೆ ವಿಶ್ವಸಂಸ್ಥೆ ಆಗಿರುವಂತದ್ದು. ಇನ್ನು ಹತ್ತನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸ್ಥಾಪನೆಯ ನಾಯಕತ್ವ ವಹಿಸಿದವರು ಯಾರು ಅಂದಾಗ ಇಂಗ್ಲೆಂಡ್ನ ಚರ್ಚಿಲ್, ರಷ್ಯಾದ ಸ್ಟಾಲಿನ್ ಮತ್ತು ಅಮೆರಿಕದ ರೂಸ್ವೆಲ್ಟ್. ನೆನ್ಪಿಟ್ಕೊಳ್ಳಿ, ಇದು ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದು. ವಿಶ್ವಸಂಸ್ಥೆಯ ಸ್ಥಾಪನೆಗೆ ನಾಯಕತ್ವ ವಹಿಸಿದಂತವರು ಇಂಗ್ಲೆಂಡ್, ರಷ್ಯಾ, ಅಮೆರಿಕದವರಾಗಿರುವಂತದ್ದು. ಇಂಗ್ಲೆಂಡ್ನ ಚರ್ಚಿಲ್, ರಷ್ಯಾದ ಸ್ಟಾಲಿನ್ ಮತ್ತು ಅಮೆರಿಕದ ರೂಸ್ವೆಲ್ಟ್ ಆಗಿರುವಂತದ್ದಾಗಿದೆ. ಇನ್ನು 11ನೇ ಪ್ರಶ್ನೆ, ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಮೊದಲ ಬಾರಿಗೆ ಚಾಲ್ತಿಗೆ ತಂದವರು ಯಾರು ಅಂದಾಗ ಅಮೆರಿಕದ ಅಧ್ಯಕ್ಷ ಎಫ್.ಡಿ. ರೂಸ್ವೆಲ್ಟ್ ಆಗಿರುವಂತದ್ದು. ಇನ್ನು 12ನೇ ಪ್ರಶ್ನೆ, ವಿಶ್ವಸಂಸ್ಥೆ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಕೆ ಮಾಡಿದ್ದು ಯಾವಾಗ ಅಂದಾಗ 1942 ಜನವರಿ 1ರಂದು. 13ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸ್ಥಾಪನೆಯಾದದ್ದು 1945 ಅಕ್ಟೋಬರ್ 24ರಂದು. 14ನೇ ಪ್ರಶ್ನೆ, ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193. 15ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸನ್ನದ್ದು ಒಳಗೊಂಡಿರುವ ಅಧ್ಯಾಯಗಳು 19 ಮತ್ತು ವಿಧಿಗಳು 111. ಇನ್ನು 16ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಅಂಗಸಂಸ್ಥೆ ಸಾಮಾನ್ಯ ಸಭೆ. ಇನ್ನು 17ನೇ ಪ್ರಶ್ನೆ, ಜಾಗತಿಕ ಸಂಸತ್ತು ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದು ಅಂದಾಗ ಸಾಮಾನ್ಯ ಸಭೆ ಆಗಿರುವಂತದ್ದು. ಇಲ್ಲಿ ಸಾಮಾನ್ಯ ಸಭೆಯನ್ನ ಜಾಗತಿಕ ಸಂಸತ್ತು ಅಂತ ಹೇಳಿ ಕರೆಯುವಂತದ್ದು ಆಗಿದೆ. ಸಚಿವ ಸಂಪುಟ ಅಂತ ಹೇಳಿ ಕರೆಯುವಂತದ್ದು ಭದ್ರತಾ ಸಮಿತಿ ಆಗಿರುವಂತದ್ದಾಗಿದೆ. ಇನ್ನು 18ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಕಾರ್ಯಾಂಗ ಅಥವಾ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಭದ್ರತಾ ಮಂಡಳಿ ಅಥವಾ ಭದ್ರತಾ ಸಮಿತಿ ಆಗಿರುವಂತದ್ದು. ಇನ್ನು 19ನೇ ಪ್ರಶ್ನೆ, ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 15 ಆಗಿರುವಂತದ್ದು. ಈ ಭದ್ರತಾ ಮಂಡಳಿಯಲ್ಲಿ 5 ಖಾಯಂ ಸದಸ್ಯ ರಾಷ್ಟ್ರಗಳಿರುವಂತದ್ದು ಆಗಿರ್ತದೆ. ಭದ್ರತಾ ಮಂಡಳಿಯ ಖಾಯಂ ಸದಸ್ಯ ರಾಷ್ಟ್ರಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ ಮತ್ತು ಇಂಗ್ಲೆಂಡ್ ಆಗಿವೆ. ಈ ಭದ್ರತಾ ಸಮಿತಿ ಸದಸ್ಯ ರಾಷ್ಟ್ರಗಳಿಗೆ ವಿಟೋ ಅಧಿಕಾರ ಇರುವಂತದ್ದಾಗಿರ್ತದೆ. ವಿಟೋ ಅಧಿಕಾರ ಎಂದರೇನು ಅಂದಾಗ ಭದ್ರತಾ ಮಂಡಳಿಯ ಖಾಯಂ ಸದಸ್ಯ ರಾಷ್ಟ್ರಗಳಿಗೆ ಇರುವ ನಿಷೇಧಾತ್ಮಕ ಮತ ಚಲಾಯಿಸುವ ವಿಶೇಷ ಅಧಿಕಾರ. ಯಾರಾದ್ರೂ ಒಬ್ರು ಸಹ ನಿಷೇಧಾತ್ಮಕ ಮತ ಚಲಾಯಿಸಿದ್ರೆ ಅದನ್ನ ಜಾರಿಗೊಳಿಸುವಂತಿಲ್ಲ. ಇದು ವಿಶೇಷವಾಗಿರುವಂತ ಅಧಿಕಾರ ವಿಟೋ ಅಧಿಕಾರ ಆಗಿರುವಂತದ್ದಾಗಿದೆ. ಇನ್ನು 23ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಂಗಸಂಸ್ಥೆ ಯಾವುದು ಅಂದಾಗ ಭದ್ರತಾ ಸಮಿತಿ ಅಥವಾ ಭದ್ರತಾ ಮಂಡಳಿ ಆಗಿರುವಂತದ್ದು. 24ನೇ ಪ್ರಶ್ನೆ, ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿಯಲ್ಲಿರುವ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 54. 25ನೇ ಪ್ರಶ್ನೆ, ದತ್ತಿ ಸಮಿತಿಯೊಂದು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಏಕೆ ಅಂದಾಗ ಏಕೆಂದರೆ ಇದು ಯಾವ ಭೂಪ್ರದೇಶವು ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿಲ್ಲ. ಇಂದೇನಾಗಿದೆ, ಯಾವ ಭೂಪ್ರದೇಶನೂ ಸಹ ಈ ಆಡಳಿತಕ್ಕೆ ಒಳಪಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ಇದು ಅಸ್ತಿತ್ವವನ್ನ ಅಥವಾ ಪ್ರಸ್ತುತತೆಯನ್ನ ಕಳೆದುಕೊಂಡಿರುವಂತದ್ದು ಆಗಿದೆ. 26ನೇ ಪ್ರಶ್ನೆ, ದತ್ತಿ ಸಮಿತಿಯ ಆಡಳಿತಕ್ಕೆ ಒಳಪಟ್ಟ ಸ್ವತಂತ್ರಗೊಂಡ ಕೊನೆಯ ಪ್ರದೇಶ ಯಾವುದು ಅಂದಾಗ
ಪಲಾವು ಗಣರಾಜ್ಯ ಆಗಿರುವಂತದ್ದು 1994. ಇನ್ನು 22 ಪ್ರಶ್ನೆ, ದತ್ತಿ ಸಮಿತಿಯ ಆಡಳಿತಕ್ಕೆ ಒಳಪಟ್ಟ ಒಟ್ಟು ಪ್ರದೇಶಗಳ ಸಂಖ್ಯೆ 11 ಆಗಿರುವಂತದ್ದು. 28ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿರುವ ಒಟ್ಟು ನ್ಯಾಯಾಧೀಶರ ಸಂಖ್ಯೆ 15. 29ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿ 9 ವರ್ಷಗಳು. ಇನ್ನು 30ನೇ ಪ್ರಶ್ನೆ, ಸಚಿವಾಲಯದ ಮುಖ್ಯಸ್ಥರು ಯಾರು ಅಂದಾಗ ಮಹಾಕಾರ್ಯದರ್ಶಿ ಆಗಿರುವುದು. ಮಹಾಕಾರ್ಯದರ್ಶಿ ಅಧಿಕಾರಾವಧಿ 5 ವರ್ಷಗಳು. ಇನ್ನು 32ನೇ ಪ್ರಶ್ನೆ, ಸಚಿವಾಲಯದ ಮಹಾಕಾರ್ಯದರ್ಶಿಯನ್ನು ಆರಿಸುವ ಅಂಗಸಂಸ್ಥೆ ಯಾವುದಂದಾಗ ಸಾಮಾನ್ಯ ಸಭೆ. 33ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ದಿನನಿತ್ಯದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುವ ಅಂಗಸಂಸ್ಥೆ ಸಚಿವಾಲಯ ಆಗಿರುವಂಥದ್ದು. ಇನ್ನು 34ನೇ ಪ್ರಶ್ನೆ, ಸಚಿವಾಲಯದ ಪ್ರಧಾನ ಕಾರ್ಯಾಲಯ ಇರುವುದು ನ್ಯೂಯಾರ್ಕ್ ನಗರದಲ್ಲಿ. 35ನೇ ಪ್ರಶ್ನೆ, ಪ್ರಸ್ತುತ ಸಚಿವಾಲಯದ ಮಹಾಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್. ಇನ್ನು 36ನೇ ಪ್ರಶ್ನೆ, ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘದ ನಾಯಕತ್ವ ಬ್ರಿಟನ್ನ ದೊರೆ ವಹಿಸುವುದು. 32ನೇ ಪ್ರಶ್ನೆ, ಸಾರ್ಕ್ ಸದಸ್ಯ ರಾಷ್ಟ್ರಗಳು ಯಾವುವು ಅಂದಾಗ ಭಾರತ, ಬಾಂಗ್ಲಾದೇಶ್, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ್, ಮಾಲ್ಡೀವ್ಸ್, ಭೂತಾನ್ ಹಾಗೂ ಅಫ್ಘಾನಿಸ್ತಾನ್. 38ನೇ ಪ್ರಶ್ನೆ, ಸಾರ್ಕ್ ಸಂಸ್ಥೆಯ ಪ್ರಗತಿಗೆ ತೊಡಕಾಗಿರುವ ಅಂಶವೇನು ಅಂದಾಗ ಸದಸ್ಯ ರಾಷ್ಟ್ರಗಳ ಪರಸ್ಪರ ಅಪನಂಬಿಕೆ ಮತ್ತು ವಿವಾದಗಳು. 39ನೇ ಪ್ರಶ್ನೆ, ಸಾರ್ಕ್ ಸಂಸ್ಥೆಯ ಪ್ರಗತಿಗೆ ತೊಡಕಾಗಿರುವ ಸೂತ್ರವೇನು ಅಂದಾಗ ಎಲ್ಲ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲೇ ಇರಬೇಕು ಎನ್ನುವುದು. 40ನೇ ಪ್ರಶ್ನೆ, ಆಸಿಯಾನ್ ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವುವು ಅಂದಾಗ ಸಿಂಗಾಪುರ್, ಮಲೇಷಿಯಾ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ಥೈಲ್ಯಾಂಡ್. ಇನ್ನು 41ನೇ ಪ್ರಶ್ನೆ, ಆಫ್ರಿಕನ್ ಒಕ್ಕೂಟ ಸಂಸ್ಥೆ OAU ಆಫ್ರಿಕನ್ ಒಕ್ಕೂಟ AU ಎಂದು ಮರುನಾಮಕರಣಗೊಂಡ ವರ್ಷ ಯಾವಾಗ ಅಂದಾಗ 2002. 42ನೇ ಪ್ರಶ್ನೆ, 2023ರಲ್ಲಿ ನವದೆಹಲಿಯಲ್ಲಿ ನಡೆದ G20 ಶೃಂಗಸಭೆಯಲ್ಲಿ ಇದರ ಖಾಯಂ ಸದಸ್ಯತ್ವ ಪಡೆದ ಒಕ್ಕೂಟ ಆಫ್ರಿಕನ್ ಒಕ್ಕೂಟ. ಇನ್ನು 43ನೇ ಪ್ರಶ್ನೆ, ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ ಗ್ಯಾಟ್ ಜಾರಿಗೆ ಬಂದದ್ದು 1948 ಜನವರಿ 1ರಂದು. ಇನ್ನು 44ನೇ ಪ್ರಶ್ನೆಯಲ್ಲಿ ಜಗತ್ತಿನ ಪ್ರಮುಖ ಪ್ರಾದೇಶಿಕ ಸಹಕಾರ ಸಂಸ್ಥೆಗಳ ಮಾಹಿತಿ ಇಲ್ಲಿರುವಂತದ್ದಾಗಿದೆ. ಎಲ್ಲ ಒಂದು ಪ್ರಾದೇಶಿಕ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಇಲ್ಲಿ ಇರುವಂತದ್ದಾಗಿದೆ. ಇದನ್ನ ನೀವು ಡಿಟೇಲ್ ಆಗಿ ನೋಡ್ಕೊಳ್ಬಹುದಾಗಿರುವಂತದ್ದು. ಇಲ್ಲಿ ಫಸ್ಟ್ ಅಲ್ಲಿ ಕ್ರಮ ಸಂಖ್ಯೆ ಇರುವಂತದ್ದು, ಪ್ರಾದೇಶಿಕ ಸಹಕಾರ ಸಂಸ್ಥೆಯ ಹೆಸರು ಯಾವುದು ಅಂತ ಹೇಳಿರುವಂತದ್ದಾಗಿದೆ. ಇನ್ನು ವಿಸ್ತರಣೆ, ಅದರ ವಿಸ್ತರಣೆ ರೂಪ ಏನಂತ ಹೇಳಿರುವಂತದ್ದಾಗಿದೆ. ಇನ್ನು ಸ್ಥಾಪನೆ, ಯಾವಾಗ ಸ್ಥಾಪನೆ ಆಯಿತು, ಕೇಂದ್ರ ಕಚೇರಿಯಲ್ಲಿದೆ ಅಂತ ಹೇಳಿರುವಂತದ್ದಾಗಿದೆ. ಇನ್ನು ಉದ್ದೇಶ, ಕ್ರೀಡೆ, ಇದು ಯಾವ ಒಂದು ಉದ್ದೇಶಗಳು ಇರುತ್ತೆ ಆಯಾ ಒಂದು ಅಂಶಕ್ಕೆ ಸಂಬಂಧಿಸಿದೆ, ಪ್ರಾದೇಶಿಕ ಸಹಕಾರ ಸಂಸ್ಥೆಗೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ. ಇನ್ನು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಇರುವಂತದ್ದಾಗಿದೆ. ಇಲ್ಲಿ ನೋಡಿ, ಮೊದಲನೇದು ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘ ಇರುವಂತದ್ದಾಗಿದೆ. ಇದು 1926ರಲ್ಲಿ ಸ್ಥಾಪನೆ ಆಗಿರುವಂತದ್ದು. ಇದರ ಕೇಂದ್ರ ಕಚೇರಿಯಲ್ಲಿದೆ, ಲಂಡನ್ ನಲ್ಲಿದೆ. ಉದ್ದೇಶ ಕ್ರೀಡೆ, ವಿಜ್ಞಾನ, ಕಲೆ, ಬೆಳವಣಿಗೆ ಇರುವಂತದ್ದು ಈ ಒಂದು ಕಾಮನ್ವೆಲ್ತ್ ರಾಷ್ಟ್ರ ಸಂಘಗಳ ಉದ್ದೇಶ ಆಗಿರುವಂತದ್ದಾಗಿದೆ. ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 56 ಇರುವಂತದ್ದಾಗಿದೆ. ಇನ್ನು ಸಾರ್ಕ್ ವಿಸ್ತರಿಸಿದ ಸಹಕಾರ ಸಂಘ ಆಗಿರುವಂತದ್ದು 1985ರಲ್ಲಿ ಇದು ಸ್ಥಾಪನೆ ಆಗಿರುವಂತದ್ದು. ಕೇಂದ್ರ ಕಚೇರಿ ಕಠ್ಮಂಡು ಅಲ್ಲಿದೆ. ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆ ಉದ್ದೇಶ ಹೊಂದಿರುವಂತದ್ದು. ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8 ಇರುವಂತದ್ದು ಆಗಿದೆ. ಇನ್ನು ಇದಾದ ನಂತರ EU, ಇದಕ್ಕೆ ಐರೋಪ್ಯ ಒಕ್ಕೂಟ ಅಂತ ಹೇಳಿ ಕರೆಯುವಂಥದ್ದು 1992ರಲ್ಲಿ ಸ್ಥಾಪನೆ ಆಗಿರುವಂತದ್ದು. ಕೇಂದ್ರ ಕಚೇರಿ ಬ್ರುಸೆಲ್ಸ್ ನಲ್ಲಿ ಇರುವಂತದ್ದಾಗಿದೆ. ಉದ್ದೇಶ ಐರೋಪ್ಯ ರಾಷ್ಟ್ರಗಳ ಅಭಿವೃದ್ಧಿ ಉದ್ದೇಶ ಇರುವಂತದ್ದು. 27 ಸದಸ್ಯ ರಾಷ್ಟ್ರಗಳಿರುವಂತದ್ದು. ಇನ್ನು ಆಸಿಯಾನ್, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಅಂತ ಹೇಳಿ ಕರೆಯುವಂಥದ್ದು 1967ರಲ್ಲಿ ಸ್ಥಾಪನೆ ಆಗಿರುವಂತದ್ದು. ಕೇಂದ್ರ ಕಚೇರಿ ಜಕಾರ್ತ್ ನಲ್ಲಿರುವಂತದ್ದಾಗಿದೆ. ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಉದ್ದೇಶ ಇರುವಂತದ್ದು. 10 ಇಲ್ಲಿ ಸದಸ್ಯ ರಾಷ್ಟ್ರಗಳಿರುವಂತದ್ದಾಗಿದೆ. ಇನ್ನು OAU ಆಫ್ರಿಕನ್ ಒಕ್ಕೂಟ ಸಂಸ್ಥೆ, ಇದು 1963ರಲ್ಲಿ ಸ್ಥಾಪನೆ ಆಗಿರುವಂತದ್ದು. ಉದ್ದೇಶ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಒಗ್ಗಟ್ಟು ಸಾಧಿಸುವುದು. ಸದಸ್ಯ ರಾಷ್ಟ್ರಗಳು 55 ಆಗಿರುವಂತದ್ದು. 36ನೇ ಪ್ರಶ್ನೆ ನೋಡೋಣ. ವಿಶ್ವಸಂಸ್ಥೆಯ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳ ಮಾಹಿತಿ. ವಿಶ್ವಸಂಸ್ಥೆಯ ಆಶ್ರಯದಲ್ಲಿರುವಂತಹ ವಿವಿಧ ಒಂದು ಸಂಘ ಸಂಸ್ಥೆಗಳ ಮಾಹಿತಿ ಇಲ್ಲಿರುವಂತದ್ದಾಗಿದೆ. ಈ ಒಂದು ಬಾಕ್ಸ್ ನಲ್ಲಿ ಗಮನಿಸಿ, ಇಲ್ಲಿ ಕ್ರಮ ಸಂಖ್ಯೆ ಇರುವಂತದ್ದು, ಸಂಸ್ಥೆಯ ಹೆಸರು, ವಿಸ್ತರಣೆ, ಅದರ ವಿಸ್ತೃತ ರೂಪ ಇರುವಂತದ್ದು, ಸ್ಥಾಪನೆಯಾದ ವರ್ಷ, ಕೇಂದ್ರ ಕಚೇರಿ ಇರುವಂತದ್ದು, ಉದ್ದೇಶ, ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಆಗಿದೆ ಅಂತ ಹೇಳಿರುವಂತದ್ದು. ಇನ್ನು ವಿಶೇಷತೆ ಏನಾದರೂ ಇದ್ದಲ್ಲಿ ಆ ವಿಶೇಷತೆ ಇಲ್ಲಿರುವಂತದ್ದು. ಮೊದಲನೇದು FAO ಆಹಾರ ಮತ್ತು ಕೃಷಿ ಸಂಸ್ಥೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇರುವಂತದ್ದು 1945ರಲ್ಲಿ ಸ್ಥಾಪನೆ ಆಗಿರುವಂತದ್ದು. ಕೇಂದ್ರ ಕಚೇರಿ ರೋಮ್ ನಗರದಲ್ಲಿರುವಂತದ್ದಾಗಿದೆ. ಹಸಿವು ಮತ್ತು ಅಪೌಷ್ಟಿಕತೆಯ ವಿರುದ್ಧ ಹೋರಾಟ ಇರುವಂತದ್ದು ಆಗಿದೆ. ಇನ್ನು WHO
ವಿಶ್ವ ಆರೋಗ್ಯ ಸಂಸ್ಥೆ ಆಗಿರುವಂಥದ್ದು 1948ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಜಿನಿವಾ ಕೇಂದ್ರ ಕಚೇರಿ ಪ್ರಪಂಚದ ಮಾನವರ ಆರೋಗ್ಯ ಸುಧಾರಣೆ ಉದ್ದೇಶ ಇರುವಂಥದ್ದು ಆಗಿದೆ. ಇದ್ರ ವಿಶೇಷತೆ ಸಿಡುಬು ರೋಗದ ಸಮಗ್ರ ನಿವಾರಣೆ ಮಾಡಿರುವಂಥದ್ದು ವಿಶೇಷತೆ ಆಗಿರುವಂಥದ್ದಾಗಿದೆ. ಇನ್ನು ಮೂರನೇದು ಯುನೆಸ್ಕೋ ಇರುವಂಥದ್ದಾಗಿದೆ. ಈ ಒಂದು ಯುನೆಸ್ಕೋ ವಿಸ್ತೃತ ರೂಪ ಇರುವಂಥದ್ದು ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಆಗಿರುವಂಥದ್ದು. 1945ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಕೇಂದ್ರ ಕಚೇರಿ ಪ್ಯಾರಿಸ್. ಶಿಕ್ಷಣ, ವಿಜ್ಞಾನ ಮತ್ತು ಸಂಸ್ಕೃತಿಗಳ ಪ್ರೋತ್ಸಾಹ ಇರುವಂತದ್ದಾಗಿದೆ. ಇನ್ನು ಯುನಿಸೆಫ್ ಇದು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಆಗಿರುವಂತದ್ದಾಗಿದೆ. 1946ರಲ್ಲಿ ಸ್ಥಾಪನೆ ಆಗಿರುವಂತದ್ದು. ಮಹಿಳೆ ಮತ್ತು ಮಕ್ಕಳ ಕ್ಷೇಮ ಅಭಿವೃದ್ಧಿ ಇದರ ವಿಶೇಷತೆ 1965ರಲ್ಲಿ ನೊಬೆಲ್ ಶಾಂತಿ ಬಹುಮಾನ ಪಡೆದಿರುವಂತದ್ದಾಗಿದೆ. ಇನ್ನು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಗಿರುವಂತದ್ದಾಗಿದೆ. 1944ರಲ್ಲಿ ಸ್ಥಾಪನೆ ಆಗಿರುವಂತದ್ದು. ವಾಷಿಂಗ್ಟನ್ ಕೇಂದ್ರ ಕಚೇರಿ ಜಗತ್ತಿನ ಆರ್ಥಿಕತೆಯನ್ನು ಪುನರ್ ನಿರ್ಮಾಣ ಮಾಡಲು ಉದ್ದೇಶ ಹೊಂದಿರುವಂತದ್ದಾಗಿದೆ. ವಿವಿಧ ದೇಶಗಳ ಕೇಂದ್ರ ಬ್ಯಾಂಕ್ಗಳಿಗೆ ಕೇಂದ್ರ ಬ್ಯಾಂಕ್ ಇದಾಗಿರುವಂತದ್ದು IMF ಆಗಿರುವಂತದ್ದಾಗಿದೆ. ಇನ್ನು IBRD ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ 1944ರಲ್ಲಿ ಸ್ಥಾಪನೆ ಆಗಿರುವಂತದ್ದು. ವಾಷಿಂಗ್ಟನ್ ಕೇಂದ್ರ ಕಚೇರಿ ಇರುವಂತದ್ದು. ಆರ್ಥಿಕ ಪುನಶ್ಚೇತನಕ್ಕಾಗಿ ಇದು ಸ್ಥಾಪನೆ ಆಗಿರುವಂತದ್ದು ಆಗಿದೆ. ಇನ್ನು ILO ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಆಗಿರುವಂತದ್ದು. ಜಿನೆವಾ ಕೇಂದ್ರ ಕಚೇರಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ 1969ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಿರುವಂತದ್ದಾಗಿದೆ. UNCTAD ಇರುವಂತದ್ದು ಅಂದ್ರೆ ವ್ಯಾಪಾರ ಮತ್ತು ಅಭಿವೃದ್ಧಿಯ ಮೇಲಿನ ವಿಶ್ವಸಂಸ್ಥೆಯ ಸಮ್ಮೇಳನ, ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿಯಾಗಿ ಇರುವಂತದ್ದಾಗಿದೆ. ಇನ್ನು WTO ವಿಶ್ವ ವ್ಯಾಪಾರ ಸಂಘಟನೆ 1995 ಜನವರಿ 1ರಂದು ಸ್ಥಾಪನೆ ಆಗಿರುವಂತದ್ದು. ವಾಣಿಜ್ಯ ಹಾಗೂ ವ್ಯಾಪಾರ ತೊಡಕುಗಳ ನಿವಾರಣೆ ಇರುವಂತಹ ಉದ್ದೇಶ ಆಗಿರುವಂತದ್ದು. ಜಗತ್ತಿನ ತೃತೀಯ ಆರ್ಥಿಕ ಆಧಾರ ಸ್ತಂಭ ಇದಾಗಿರುವಂತದ್ದಾಗಿದೆ. ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಇರುವಂತಹ ಪ್ರಶ್ನೆಗಳನ್ನ ನಾವಿಲ್ಲಿ ಒಂದು ಅಂಕಕ್ಕೆ ಸಂಬಂಧಿಸಿದಂತೆ ಅಥವಾ ಬಹು ಆಯ್ಕೆಯಲ್ಲಿ ಕೇಳಬಹುದಾಗಿರುವಂತಹ ಪ್ರಶ್ನೆಗಳನ್ನ ಇಲ್ಲಿ ನಾವು ಗಮನಿಸಿರುವಂತದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ಒಂದು ಅಂಕದ ಪ್ರಶ್ನೆಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಮತ್ತು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರ್ತದೆ. ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಮುಂಬರುವಂತಹ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು. ಈ ಎಲ್ಲ ಪ್ರಶ್ನೆಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ಉಪಯೋಗಕಾರಿಯಾಗಿರುವಂತಹ ಪ್ರಶ್ನೆಗಳು ಆಗಿರುವಂತದ್ದಾಗಿದೆ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.